ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಆಹಾರ ಸಾರ್ವಭೌಮತ್ವ ಅಥವಾ ಫುಡ್ ಸಾವರ್ನಿಟಿ ಏನೋ ಘೋಷಣೆಯಿಂದ ಶುರು ಮಾಡಿದ್ದು. ರೈತ ಹಾಳಾಗಿದ್ದು ಎಲ್ಲಪ್ಪ ಅಂದ್ರೆ ಈಗ ನಮ್ದು ನಾವೆಲ್ಲರಿಗೂ ಆಹಾರ ಕೊಡ್ತೀವಿ ಹೆಚ್ಚು ಬೆಳಿತೀವಿ ಅಂತೀವಲ್ಲ, ಹೆಚ್ಚು ಬೆಳೆದಾಗ ರೈತ ಹಾಳಾಗಿರೋದು. ಹೆಚ್ಚು ಬೆಳೆದಾಗ ರೈತನ ಹರಾಜ್ ಹಾಕಿದ್ರು ಮಾರ್ಕೆಟ್ ಕರ್ಕೊಂಡು. ಭೂಮಿ ನಮ್ದು, ಭೂಮಿಗೆ ಹಾಕುವಂತ ಬೀಜಗಳು ನಮ್ದು, ಒಳಸುರುವುಗಳು ನಮ್ದು, ಮಾರುಕಟ್ಟೆ ನಮ್ದು, ಬೆಳೆಯ ಬೆಲೆ ನಮ್ಮದು. ನಮ್ಮ C2+50 ಅದರ ಆಧಾರದ ಮೇಲೆ ನಾವು ಮಾಡ್ಕೊಂತ ಹೋದ್ರೆ ಯಾವ ರೈತನಿಗೂ ಸಾಲ ಆಗಲ್ಲ, ಯಾವ ರೈತನಿಗೂ ಹೊರೆ ಆಗಲ್ಲ. 20 ಎಕರೆ ಇರ್ಲಿ, 50 ಎಕರೆ ಇರ್ಲಿ, 2 ಎಕರೆ ಇರ್ಲಿ ಜಮೀನು, ಮನೆಗೆ ಪೇಟೆಯಿಂದ ಮನೆಗೆ ಹೋಗ್ಬೇಕಾದ್ರೆ ಮನೆಗೆ ಒಂದು ಕವರ್ ಅಲ್ಲಿ ತರಕಾರಿ ಸೊಪ್ಪು ಇಟ್ಕೊಂಡು ಹೋಗ್ಬೇಕು ಅನ್ನೋ ಪರಿಸ್ಥಿತಿ. ಈ ಸಂತೆಗೆ ಈಗ ಆಲ್ರೆಡಿ ಬರ್ತಾರೆ ಬಳಕೆದಾರರು ರೆಗ್ಯುಲರ್ ಇದ್ದಾರೆ. ನೀವು ಬೇಕಾದಲ್ಲಿ ಚೆಕ್ ಮಾಡಿ ನೋಡ್ರಿ, ಯಾವುದೇ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಕ್ಕಂಥ ರೈತ ಇವತ್ತಿನವರೆಗೂ ಸುಸೈಡ್ ಮಾಡ್ಕೊಂಡಿಲ್ಲ. 80% ಬೆಳೆಗಾರನ 20% ಮಧ್ಯವರ್ತಿಗಳು ಮತ್ತೆ ಈಚೆ ಇರುವಂತ 80% ಬಳಕೆದಾರನ ಅದೇ 20% ದಲ್ಲಾಳಿಗಳು ಆಳ್ತಿರುವಂತ ವ್ಯವಸ್ಥೆ ಒಳಗಡೆಗೆ ನಾವು ಅಡಿಯಾಳಾಗಿ ನಿಂತೀವಿ. ಅದನ್ನ ಮಂತ್ರದಲ್ಲಿ ಹೇಳುವ ಉದ್ದೇಶ ಏನು ಅಂತಂದ್ರೆ, ಅದ್ರಲ್ಲಿ ಇರ್ತಕ್ಕಂಥ ಔಷಧಿ ಗುಣ ತುಂಬಾ ಇದೆ. ಅದನ್ನ ಬಳಸ್ಲಿ. ಅದನ್ನ ಗಣೇಶನಿಗೂ ಅದನ್ನ ಇಕ್ತಾರೆ, ಲಕ್ಷ್ಮಿಗೂ ಇಕ್ತಾರೆ, ಶಿವನಿಗೂ ಇಕ್ತಾರೆ, ರಾಮಗೂ ಇಕ್ತಾರೆ. ಏನಕ್ಕೆ ಇಷ್ಟೆಲ್ಲ ದೇವರುಗಳಿಗೆ ಇಟ್ಟರದ್ನ? ಇಂದ್ಲಾರ ಯಾರು ದಡ್ರಲ್ಲ. ಅದರಿಂದ ಒಂದು ಸೈನ್ಸ್ ಇದೆ. ಇವತ್ತು ಯಾವುದೋ ದೇಶದ ಅಥವಾ ಯಾವುದೋ ಕಮರ್ಷಿಯಲ್ ಕ್ರಾಪ್ ನ ಮಾಡೋ ಬದಲು ಮೂಲಭೂತವಾಗಿದ್ದಂತ ಆಹಾರ ಬೆಳೆಗಳನ್ನ ಬೆಳೆದ್ರೆ ಸಾಕು, ಈ ಸಂತೆ ಅವ್ರಿಗೆ ಶಕ್ತಿ. ಬಳಕೆದಾರರ ಹೊಟ್ಟೆ ಮೇಲೆ ಹೊಡೆದ್ ನಾವೇನು ಊಟ ಮಾಡೋದ್ ಬೇಕಾಗಿಲ್ಲ. ನಾವು ಭೂಮಿ ತಾಯಿ ಅಂತೀವಿ. ಯಾವ ಪ್ರಪಂಚದಲ್ಲಿ ಯಾವ ತಾಯಿಗೆ ಯಾರು ವಿಷ ಹಾಕಿಲ್ಲ. ಆದ್ರೆ ಭೂಮಿ ತಾಯಿಗೆ ಯಾಕೆ ವಿಷ ಹಾಕ್ತಿದಾರೆ? ಅದನ್ನ ಬಿಡ್ಬೇಕು ಫಸ್ಟ್. ನಮ್ಮ ರೈತರು ಅವ್ರು ಬೆಳೆದಿರೋ ಬೆಳೆಗಳನ್ನ ತಂದು ಇಲ್ಲಿ ಮಾರಾಟ ಮಾಡ್ತೀರಾ, ಅವರ ಒಟ್ಟಾರೆ ಆಗಿರುವಂತ ಅನುಭವಗಳನ್ನ, ಮುಂಚೆ ಏನಾಗಿತ್ತು ಇವಾಗ ಏನಾಗಿದ್ದಾರೆ ಅಂತ ಅನುಭವಗಳನ್ನ ಹಂಚ್ಕೋತಾ ಹೋಗ್ತಾರೆ. ಮೊದಲನೇದಾಗಿ ವಿವೇಕಾನಂದ ಜೊತೆ ಇದ್ದಾರೆ, ವಿವೇಕ್ ಸಜ್ಜನ್ ಅವರು. ಸರ್, ತಮ್ಮ ಪರಿಚಯ ಸರ್. ಮತ್ತೆ ನಾನು ವಿವೇಕಾನಂದ ಅಂತೇಳಿ, ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹುಲಿಕೆರೆ ನಮ್ಮದು ಮೂಲ ಬೆಳೆ ಬಂದ್ಬಿಟ್ಟು ಮರಾಧಾರಿತ ಕೃಷಿ. ಸ್ವಲ್ಪ ಗೋ ಸಾಕಾಣಿಕೆ ಮಾಡಿದೀವಿ. ನಾವಲ್ಲೇ ನಮ್ಮೂರಲ್ಲೇ ಈಗ ಬೇಲ್ದಣ್ಣಿಂದ ಉತ್ಪನ್ನಗಳು ನಮ್ದು. ನಾವಲ್ಲೇ ನಮ್ಮ ಊರಲ್ಲಿ ಒಂದು ಚಿಕ್ಕದೊಂದು ಒಂದು ಹೋಟ್ಲು ಮಾಡ್ಕೊಂಡ್ಬಿಟ್ಟು, ಆ ಹೋಟ್ಲಲ್ಲಿ ನಮ್ಮ ಮನೆಯಲ್ಲೇ ಸುಮಾರು ಒಂದು 2-3 ಜನ ಲೇಬರ್ ಇದ್ರು. ಮುಂಚೆ ಒಂದು 2 ಇದ್ರು. ನಾವು ಮನೆಯವರೆಲ್ಲ ಸೇರಿ ಕೆಲಸ ಮಾಡ್ತಿದ್ವಿ. ಅಲ್ಲೇ ಮಾಡ್ಬಿಟ್ಟು ಅಲ್ಲೇ ಮೌಲ್ಯವರ್ಧನೆ ಮಾಡಿಕೊಂಡು ಸುಮಾರು ಉತ್ಪನ್ನಗಳು ಅಲ್ಲೇ ಮಾರಾಟ ಮಾಡ್ತಿದ್ವಿ. ಈಗ ಈ ಸಂತೆಗೆ ಬಂದ ನಂತರ ಈಗ ನಮಗೆ ಅಲ್ಲಿ 2 ಇರ್ತಕ್ಕಂಥ ಇವತ್ತು 8 ಜನ ಲೇಬರ್ ಆಗಿದ್ದಾರೆ. ಅಂದ್ರೆ 8 ಕುಟುಂಬಗಳು ಈ ಸಂತೆಯಿಂದ ಪರೋಕ್ಷವಾಗಿ ಬದುಕ್ತಾ ಇದಾವೆ. ಇಲ್ಲಿ ನಾನು ಬರ್ತಾರೆ ಇಲ್ಲಿ ಒಬ್ಬನಾಗಿರ್ಬೋದು ಸಂತೆಗೆ ಬರೋದು, ಆದ್ರೆ 8 ಕುಟುಂಬ ಪರೋಕ್ಷವಾಗಿ ಬದುಕ್ತಿದೆ ಅಲ್ಲಿ, ಜೀವನ ಕಟ್ಕೊಂಡಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಂತೆಯ ಪರಿಚಯ ಹೇಗಾಯ್ತು ನಿಮ್ಗೆ? ಸಂತೆ ಪರಿಚಯ ನಿಮ್ಮಿಂದನೇ ಆಗಿದ್ದು. ನೀವು ಒಂದು ವಾಟ್ಸಪ್ ಅಲ್ಲಿ ಫಸ್ಟ್ ಇದಾಕಿದ್ರಿ, ನಮ್ಮದೇ ಬೆಳೆ ನಮ್ಮದೇ ಬೆಲೆ, ಈ ಹೋರಾಟದ ಮಾರಾಟವೇ ನಮ್ಮ ಹೋರಾಟ ಶೀರ್ಷಿಕೆಗೆ ನಾವು ರಾಜರಾಜೇಶ್ವರಿ ನಗರದಲ್ಲಿ ಸಂತೆ ನಡೆಸ್ತಿದೀವಿ ಅಂತಂದೇಳಿ. ಅದೇ ಸಮಯದಲ್ಲಿ ನನ್ನ ಹೊಲದಲ್ಲಿ ಸುಮಾರು ಒಂದು 15-20 ಬೆನ್ನೇರ್ಲೆ ಗಿಡಗಳಿದ್ವು. ತುಂಬಾ ಹಣ್ಣು ಬಂದಿತ್ತು. ಎಲ್ಲ ಉದುರಿದ್ರು ಹೋಗ್ತಿತ್ತು. ಮಾರ್ಕೆಟ್ ಇಲ್ಲ ನನಗೆ. ಅಲ್ಲೇ ಬಿಸಾಕ ಪರಿಸ್ಥಿತಿ. ಅದ್ಯಾರೋ ಅದು ಜನಕ್ಕೆ ಪರಿಚಯ ಇಲ್ದ ಹಣ್ಣೆ ಅದು. ಒಳ್ಳೆ ವಿಟಮಿನ್ ಇರ್ತಕ್ಕಂಥ ಹಣ್ಣು, ಒಳ್ಳೆ ಆಹಾರನೇ. ಆದ್ರೆ ಅದೇ ಯಾವುದೇ ವಿಷ ಹಾಕ್ತಾನೆ ಬೆಳೆದಿದ್ದೀನಿ. ಆದ್ರೆ ಮಾರ್ಕೆಟ್ ಇಲ್ಲದೆ ಇರೋದ್ರಿಂದ ಅಲ್ಲೇ ಬಿಸಾಕ ಪರಿಸ್ಥಿತಿ ಇತ್ತು. ಅವಾಗ ನಿಮ್ಮನ್ನು ಸಂಪರ್ಕ ಮಾಡಿ ನಾವು ಬರ್ಬೋದ, ಬರ್ರಿ ಅಂತಂದ್ರಿ. ನೇರ ಬಂದು ಅವತ್ತು ಮೊದಲನೇ ದಿನ ಸಂತೆಯಲ್ಲಿ ಬಂದ್ವಿ. ಅವತ್ತು ಬಂದಾಗ ನಾನು ಅಲ್ಲಿ ಬಿಸಾಕಿ ವೇಸ್ಟ್ ಆಗ್ತಾ ಇರ್ತಕ್ಕಂಥ ಹಣ್ಣಲ್ಲೇ ನನಗೆ ಒಂದು 20,000 ರೂಪಾಯಿ ದುಡ್ಡು ಆಯ್ತು. ಅವಾಗ ಅವತ್ತಿನ ಪರಿಸ್ಥಿತಿ, ಅವತ್ತಿನ ಸ್ಥಿತಿ ಹೆಂಗಿತ್ತಂದ್ರೆ, ಆ ಮರ ನೇನಕ್ಕನ ಹಾಕಿದ್ದೀನಿ, ಮಾರ್ಕೆಟ್ ಇಲ್ಲ, ಕಡ್ದಾಕ್ಬೇಕು ಅನ್ನೋ ಪರಿಸ್ಥಿತಿ ಇತ್ತಿತ್ತು. ಈ ಸಂತೆ ಬಂದ್ರೆ ಅವು ಇವತ್ತು ಉಳ್ಕೊಂಡು, ಅದು ಒಂದು ಉದಾಹರಣೆ. ಆ ಮರ ಉಳ್ಕೊಂಡು ಆ ತರ ಇನ್ನು ಸುಮಾರು ಅನುಕೂಲಗಳಾಗಿದೆ. ಇವಾಗ ಅದರಿಂದ ಪ್ರಾರಂಭ ಆಗಿದ್ದು. ಈಗ ಸುಮಾರು 41 ಸಂತೆಗೆ ಕಂಟಿನ್ಯೂ ಆಗಿ ಬಂದಿದ್ದೀನಿ. 41 ಸಂತೆ ನಿರಂತರವಾಗಿ ಬಂದಿದ್ದೀನಿ. ಎಂದು ಮಿಸ್ ಇಲ್ಲ, ಕಂಟಿನ್ಯೂ ಬಂದಿದ್ದೀನಿ. ಬರಬೇಕು ಅನ್ನೋ ಉತ್ಸಾಹ ಸಿಕ್ಕಿದೆ ಈ ಸಂತೆಯಿಂದ. ನಾನು ಬರ್ಬೇಕಂತ ಉತ್ಸಾಹ ಸಿಕ್ಕಿದೆ. ನನ್ನ ಜೊತೆಗೆ ಎಷ್ಟು ಸಾಧ್ಯನೋ ಅಷ್ಟು ಜನ, ನನ್ನ ಕಡೆಯಿಂದ ಒಂದು 7 ಜನ ರೈತರನ್ನ ಜೋಡಿಸಿದ್ದೀನಿ. ಇನ್ನ ಈಗ ನಾನು ನೇರವಾಗಿ ಬಂದಿರೋದು ಅಲ್ಲಿ ಪರೋಕ್ಷವಾಗಿ. ಅಲ್ಲಿ ನಮ್ಮ ತಂದೆರು ಕಂಟಿನ್ಯೂ ಆಗಿ ರೈತರು ಜೋಡಿಸೋದ್ರಲ್ಲೇ ಕೆಲಸ ನಡೆಸ್ತಾ ಇದ್ದಾರೆ. ರೈತರಿಗೆ ಹೋಗ್ಬಿಟ್ಟು ಟ್ರೈನಿಂಗ್ ಮಾಡೋದು, ಅವ್ರಿಗೆ ಈ ತರ ಹೋಗ್ರಿ, ಮಾಡ್ರಿ, ಈ ತರ ವಿಷಮುಕ್ತವಾಗಿ ಬೆಳೀರಿ, ಹಿಂಗೆ ಹಂತವಾಗಿ ಹಿಂಗೆ ಬೆಳೆದ್ಬಿಟ್ಟು ಅಲ್ಲಿ ನೇರವಾಗಿ ತಂದು ಮಾರಾಟ ಮಾಡ್ರಿ ಅಂತಂದೇಳಿ ರೈತರಿಗೆ ಅಲ್ಲಿಗೆ ಅವ್ರು ಮಾಹಿತಿ ಕೊಡ್ಬೇಕು. ನಮ್ಮ ಮನೆಯೇ ಟ್ರೈನಿಂಗ್ ಸೆಂಟರ್ ಮಾಡ್ಕೊಂಡಿದೀವಿ. ಬರ್ತಕ್ಕಂಥ ರೈತರಿಗೆ ಟ್ರೈನಿಂಗ್ ಕೊಡ್ತೀವಿ, ಯಾವ ರೀತಿ ಮಾಡ್ಬೇಕು ಏನು ಅಂತಂದೇಳಿ. ಬಂದರೆ ನಮ್ಮ ಕೈಲಿ ಆದಷ್ಟು ಮಾಹಿತಿ ಕೊಟ್ಬಿಟ್ಟು ಅವ್ರು ಟ್ರೈನಿಂಗ್ ಕೊಟ್ಟು ಅವ್ರನ್ನ ಕರ್ಕೊಂಬರೋ ಯೋಚನೆಗಳು ಮಾಡ್ತೀವಿ. ಈ ಸಂತೆ ಭರವಸೆ ಕೊಟ್ಟಿದ್ದು ಬರೀ ಒಂದು ಸಂತೆಯಿಂದನಾ, ಅಥವಾ ಅದಕ್ಕೆ ಮುಂಚೆ ಏನಾದ್ರು ಸಂತೆಗಳ ಬಗ್ಗೆ ನಿಮ್ಗೆ ಒಂದಷ್ಟು ಅನುಭವ ಇತ್ತಾ? ಇಲ್ಲ, ಇದ್ರ ಮುಂಚೆ ನಾವು ಬೇರೆ ಕಡೆ ನಾವು ಸಂತೆಗಳು ಮಾಡಿದ್ವಿ. ಲಾಕ್ಡೌನ್ಗಿನ ಮುಂಚೆ ಬೇರೆ ಕಡೆ ಸಂತೆ ಮಾಡಿದ್ವಿ. ಅಲ್ಲಿ ಸಂತೆ ಮಾಡಿ ಅಲ್ಲಿ ಒಂದು ಲಿಮಿಟ್ ಆಗಿತ್ತು. ಒಂದು 15-20 ಜನಕ್ಕಷ್ಟೇ ಅದು ಸೀಮಿತವಾಗಿತ್ತು. ಇದು ಇಷ್ಟೇ ಜನಕ್ಕೆ ಸೀಮಿತವಾಗಿರಬಾರದು. ಒಳ್ಳೆ ವಿಚಾರ ಒಳ್ಳೇದನ್ನ ಹಂಚ್ಕೊಂಡಷ್ಟು ಬೆಳೆಯುತ್ತೆ. ಅವತ್ತಿಗೆ ಒಳ್ಳೆ ವಿಚಾರಗಳು ಗುಪ್ತವಾಗಿ ಇಡಬಾರದು. 4 ಜನ ಮುಂದೆ ಹಂಚ್ಕೋಬೇಕು. ಅದಕ್ಕೆ ಹಂಚ್ಕೊಂಡು ಇಲ್ಲಿ 100 ಜನಕ್ಕೆ ಅನುಕೂಲ ಆಗ್ಲಿ, 1000 ಜನಕ್ಕಾಗ್ಲಿ. ಈಗ ನೀವು ಮುಂಚೆ ಒಂದು ವಿಷಯ ಹೇಳಿದ್ರಿ, ಯಾವ್ದೋ ರಿಪೋರ್ಟ್ ಪ್ರಕಾರ ಪ್ರತಿ ನಿಮಿಷಕ್ಕೆ ಗಂಟೆಗೆ ರೈತ ಸಾಯ್ತಾ ಇದ್ದಾನಂತ. ನೀವು ಬೇಕಾದಲ್ಲಿ ಚೆಕ್ ಮಾಡಿ ನೋಡ್ರಿ, ಯಾವುದೇ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಕ್ಕಂಥ ರೈತ ಇವತ್ತಿನವರೆಗೂ ಸುಸೈಡ್ ಮಾಡ್ಕೊಂಡಿಲ್ಲ. ಅಂದ್ರೆ ಅವ್ನಿಗೆ ಅದು ಅಷ್ಟು ಸ್ಥಿರತೆ ಇರುತ್ತೆ. ನಾವು ಕೆಮಿಕಲ್ಲು ಇನ್ನೊಂದು ನಾವು ಪರಾವಲಂಬಿಗಳಾಗ್ತೀವೋ ನಮ್ತನ ನಾವು ಕಳ್ಕೊಳ್ತೀವಿ. ಯಾವ ಸ್ವಾವಲಂಬಿ ಆಗಿರ್ತಕ್ಕಂಥ ರೈತ ಇವತ್ತಿನವರೆಗೂ ಸತ್ತಿಲ್ಲ, ಸಾಯಲ್ಲ.
ಅವನಿಂದ 4 ಜನಕ್ಕೆ ಬದುಕು ಕಟ್ಕೊಡ್ತಾನೆ ಹೊರತು ಅವನು ಬದುಕು ಹಾಳು ಮಾಡ್ಕೊಳ್ಳಲ್ಲ. ಸೊ ಆ ನಿಟ್ಟಿನಲ್ಲಿ ಇವಾಗ ನಿಮ್ಮ ಕಡೆಯಿಂದ ನೀವು ಹೇಳೋ ಪ್ರಕಾರ ಒಂದು 8-10 ಜನ 8-10 ಸಂಸಾರಗಳು ಈ ನಿಮ್ಮ ಒಂದು ಹೌದು. ಅಥವಾ ನಿಮ್ದು ಒಂದು ಉತ್ಪನ್ನದಿಂದ 8-10 ಸಂಸಾರಗಳು ಇದರಲ್ಲಿ ನೀವು ಜೀವನ ನಿಭಾಯಿಸ್ತಾ ಇದ್ದಾರೆ. ನಿಭಾಯಿಸ್ತಿದ್ದಾರೆ. ಹೌದು. ಈ ಸಂತೆಯ ಗಟ್ಟಿತನ ಆ ಮಟ್ಟಿಗೆ ಕೊಟ್ಟಿದೆ ನಿಮಗೆ. ಹೌದು. ಆರ್ಥಿಕವಾಗಿ ಎಲ್ಲವೂ ಬಂದು ನಿಂತ್ಕೊಳ್ಳುವಂಥದ್ದು ಕಡೆಗೆ ರೈತನ ಪರಿಸ್ಥಿತಿ. ಇವತ್ತು ಎಲ್ಲರೂ ನಿಂತ್ಕೊಳ್ತಾ ಇರೋದು, ರೈತ ನಿಂತ್ಕೊಳ್ತಾರೆ, ಆರ್ಥಿಕವಾಗಿ ನೋಡ್ತಾ ಇರೋದು. ಆರ್ಥಿಕವಾಗಿ ನಿಮ್ಮ ಸುಧಾರಣೆ ಅಂದ್ರೆ ಮುಂಚೆಗೂ ಇವಾಗೂ ಕಂಪೇರ್ ಮಾಡಿದ್ರೆ ಏನಾಗಿದೆ? ಮುಂಚೆಯಲ್ಲಿ ನಾವು ಮಾರಾಟ ಮಾಡಿ ನಮ್ಮ ಜೀವನಕ್ಕೆ ಕಷ್ಟಕ್ಕೆ ಅಲ್ಲಿಗೆ ಕಷ್ಟ ಆಗಿ ನಡೀತಿತ್ತು. ಇವಾಗ ಅಲ್ಲೇ ನಮ್ಮ ಜೀವನಕ್ಕಾದ್ರೂ ಇದು ಬೇರೆ ಅನುಕೂಲಗಳಿಗೆ ನಮ್ದು ಮುಂಚೆ ನಾವು ಒಂದ್ ಕಾಲದ ಕೆಮಿಕಲ್ ಫಾರ್ಮಿಂಗ್ ಮಾಡಿದರೆ ಬೇರೆ ಹೊಲಗಳಿಗೆ ಹಾಕಿ ನಮ್ದು ಜಮೀನು ಸ್ವಲ್ಪ ಜಮೀನಿದ್ದು ಬೇರೆ ಹೊಲ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡಿ ಅದೆಲ್ಲ ಮಾಡಿ ಹಾಳಾಗಿರೋ ಒಂದ್ ಕಾಲದಲ್ಲಿ. ನಮ್ದು ಹಳೆ ಪಾಪ ಪರಿಹಾರ ಆಗಕ್ಕೆ ಸಂತೆ ಮೂಲ ಕಾರಣ. ಈ ಸಂತೆಯಿಂದ ನಮ್ದು ಇನ್ ಯಾವಾಗೋ ತೀರ್ಬೇಕಾಗಿರೋ ಸಾಲಗಳು, ಯಾವಾಗೋ ತೀರ್ಬೇಕಾಗಿರ್ತಕ್ಕಂಥ ನಮ್ಮ ಪಾಪ ಪರಿಹಾರ ಈಗ ನಮ್ದು ಒಂದು 8-10 ತಿಂಗಳಲ್ಲಿ ಆಗಿದೆ. ಅಂದ್ರೆ ನೀವು ಋಣಮುಕ್ತರಾಗಿದ್ದೀರಿ ಇವತ್ತು ಸಂತೆಯಿಂದ. 100ಕ್ಕೆ 100 ಈ ಋಣಮುಕ್ತನಾಗಿನಂತಂದು ಅದನ್ನ ಬಹಳ ಖುಷಿಯಿಂದ ಹೇಳ್ಕೊಳ್ತೀನಿ. ನಾನು ಆ ಆಸೆನೇ ಇದ್ದಿಲ್ಲ, ಬೇಗ ಆಗ್ತೀವಿ ಅಂತ ಅನ್ಕೊಂಡಿದ್ದಿಲ್ಲ ಅಷ್ಟು ಬೇಗ. ಅಷ್ಟು ನನಗೆ ಸಂತೆ ಶಕ್ತಿ ಕೊಟ್ಟಿದೆ. ನೈಸರ್ಗಿಕ ಕೃಷಿಕನಾದ್ರೂ ಕೂಡ ಒಂದಷ್ಟು ಬೇರೆ ಬೇರೆ ಒತ್ತಡಗಳಿಂದ ನಿಮಗೆ ಇದ್ದಂತ ಋಣಗಳನ್ನ ಈ ಸಂತೆ ಮುಖಾಂತರ ತೀರಿಸ್ಕೊಳ್ಳುವಂತ ವ್ಯವಸ್ಥೆ ಆಗಿದೆ. ಹೌದು, ವ್ಯವಸ್ಥೆ ಆಗಿದೆ. ಇಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಏನು ಅಂದ್ರೆ ಒಂದನೇದಾಗಿ ನಾವು ನಮ್ಮ ಬೆಳೆಗೆ ನಮ್ದೆಷ್ಟು ನಮ್ಮ C2+50 ಅದರ ಆಧಾರದ ಮೇಲೆ ನಾವು ಮಾಡ್ಕೊಂತ ಹೋದ್ರೆ ಯಾವ ರೈತನಿಗೂ ಸಾಲ ಆಗಲ್ಲ, ಯಾವ ರೈತನಿಗೂ ಹೊರೆ ಆಗಲ್ಲ. ಬಳಕೆದಾರರ ಹೊಟ್ಟೆ ಮೇಲೆ ಹೊಡೆದು ನಾವೇನು ಊಟ ಮಾಡೋದು ಬೇಕಾಗಿಲ್ಲ. ಬಳಕೆದಾರರ ಹೊಟ್ಟೆ ತುಂಬಿಸಿ ಊಟ ಮಾಡಿದ್ರೆ ಅವರು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ತೀವಿ. ಅದನ್ನ ನಾವು ಪಾಲನೆ ಆ ತೃಪ್ತಿ ಇದೆ ನಿಮಗೆ? 100ಕ್ಕೆ 100 ಇದೆ. ನೀವು ಈಗಾಗಲೇ ಒಂದು 7-8 ಜನ ರೈತರು ಸೇರಿಸಿದೀವಿ ಅಂತ ಹೇಳ್ತಿದ್ರಿ. ಇನ್ನು ಬೇರೆ ಬೇರೆ ರೈತರು ಹೊಸದಾಗಿ ಬರ್ಬೇಕು ಅನ್ನೋದ್ರ ಯಾವ ದೃಷ್ಟಿಕೋನ ಇಟ್ಕೊಂಡು ಅಥವಾ ಯಾವ ದೃಷ್ಟಿನಲ್ಲಿ ಸಂತೆನ ನೋಡಿ ಬರ್ಬೇಕಾಗತ್ತೆ ಇಲ್ಲಿ? ನಾವು ಎಲ್ಲ ರೈತರಿಗೆ ಹೇಳೋದೇ, ಫಸ್ಟ್ ಬಂದು ಈಗ ನಮ್ಮ ಮನೆ ಹತ್ರ ಬಂದು ಕೇಳ್ತಾರೆ ನಾವು ಸಂತೆಗೆ ಬರ್ಬೇಕೇನು ಅಂತಂದು. ನೀವು ಫಸ್ಟ್ ನೇರವಾಗಿ ಸಂತೆಗೆ ಬನ್ನಿ, ಸಂತೆ ನೋಡ್ರಿ. ಫಸ್ಟ್ ಸಂತೆಗೆ ಹೆಂಗ್ ನಡೀತಾ ಇದೆ, ಏನು ಯಾವ ರೀತಿ ತಗೊಳ್ತಾರೆ, ಬಳಕೆದಾರರು ಹೆಂಗ್ ಬರ್ತಾರೆ, ಹೆಂಗ್ ಮಾರಾಟಗಳಾಗುತ್ತೆ, ಯಾವ್ದಾವ್ದು ಹೆಂಗ್ ಇರುತ್ತೆ ಅಂತ ನೋಡ್ರಿ. ಅವ್ರು ನೋಡಿ ಫಸ್ಟ್ ಇಲ್ಲಿ ನೋಡಿ ಹೋದ್ಮೇಲೆ ಆಮೇಲೆ ಟ್ರೈನಿಂಗ್ ಕೊಡೋದು ಅವ್ರಿಗೆ. ಫಸ್ಟ್ ಇಲ್ಲಿ ಮೂಲ ನೋಡ್ಬೇಕು ಅವ್ರು. ಎಲ್ಲ ಮೊಬೈಲಲ್ಲಿ ಯಾವ್ದೋ ವಿಡಿಯೋ ನೋಡಿ ಬಂದೆ. ಈಗ ಸುಮಾರು ಜನ ಸಂತೆಗೂ ಬರ್ತಾರೆ ಪ್ರತಿ ವಾರ. ನಾವೆಲ್ಲ ಯೂಟ್ಯೂಬಲ್ಲಿ ನೋಡಿದ್ವಿ, ಇದ್ರಲ್ಲಿ ನೋಡಿದ್ರಿ ಅಂತ ಹೇಳಿ ಹಂಗ್ ನೋಡ್ಕೊಂಡು ಬರೋದಕ್ಕೂ ಬಂದು ನೇರವಾಗಿ ಅವ್ರ ಅನುಭವಸ್ಥರು ಅವರೇ ಕೈ ಮುಟ್ಟು ಮಾಡ್ತಕ್ಕಂಥವ್ರು ಬಂದು ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ಬಂದು ನಾವು ನೋಡ್ಬಿಟ್ಟು ಹೋದ ನಂತರ ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಆಮೇಲೆ ಇಲ್ಲಿ ಕರ್ಕೊಂಬರಕ್ಕೆ ವ್ಯವಸ್ಥೆ ಮಾಡ್ತೀವಿ ನಾವು. ಖುಷಿ ಆಗ್ತಿದೆ. ಈಗ ಬೇರೆ ಬೇರೆ ಸಂತೆಗಳು ಇನ್ನೊಂದಷ್ಟು ಮಾಡ್ಬೇಕು ಅನ್ನೋ ದೃಷ್ಟಿಕೋನ ಇದೆ. ಬೇರೆ ಬೇರೆ ಸಂತೆಗಳಲ್ಲಿ ನೀವು ಎಷ್ಟು ಮಟ್ಟಿಗೆ ತೊಡಗಿಸ್ಕೋಬಹುದು? ನಮ್ಮ ಕಡೆಯಿಂದ ಈಗ ಮುಂದಿನ ವಾರಕ್ಕೆ ಇನ್ನೊಂದು 5-6 ಜನ ರೈತರು ರೆಡಿ ಆಗಿದ್ದಾರೆ. ಈಗ ಇನ್ನೊಂದು ಸಮಸ್ಯೆ ಏನಾಗಿದೆ, ನಾವು ರೈತರಿಗೆ ಈಗ ನಮ್ಮ ಬಳ್ಳಾರಿ ರಾಮಪುರದಿಂದ 4-5 ಜನ ಬಂದ್ರು. ಈ ಕಡೆ ನಮ್ಮೂರ ಭಾಗದಿಂದ 3-4 ಜನ ರೈತರು ಬಂದ್ರು. ಇವ್ರಿಗೆಲ್ಲ ಆಲ್ರೆಡಿ ಟ್ರೈನಿಂಗ್ ಆಗಿದೆ. ಅಮೃತ ಭೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಟ್ರೈನಿಂಗ್ ಕೊಟ್ಟಿದ್ದಾಗಿದೆ. ಅವ್ರು ಆಲ್ರೆಡಿ ಹೊಲದಲ್ಲಿ ಇಳಿದಿದ್ದಾರೆ. ಅವ್ರು ಆಲ್ರೆಡಿ ಕೆಲಸ ಶುರು ಮಾಡಿದ್ದಾರೆ. ಅವ್ರ ಉತ್ಪನ್ನಗಳು ಬಂದಿದ್ದು ಈಗ ನಾವು ಸ್ವಲ್ಪ ಲಿಮಿಟ್ ತರ್ರಿ ಅಂತ ಹೇಳೋ ಪರಿಸ್ಥಿತಿ ಬಂದಿವಿ. ಯಾಕಂದ್ರೆ ಒಂದೇ ಸಂತೆ ಇರೋ ಕಾರಣ ಇಲ್ಲಿ ಸುಮಾರು ಜನ ಆಗಿರೋದಕ್ಕೆ. ನಾವು ಸುಮಾರು ಈಗ 3-4 ತಿಂಗಳಿಂದ ನಮ್ಮಲ್ಲೇ ಮಾತಾಡ್ತಿದ್ವಿ. ನೀವು ಸೊಪ್ಪು ಬೆಳಿ, ನೀವು ತರಕಾರಿ ಬೆಳ್ಕೊಂಬ್ರಿ, ತರಕಾರಿ ಸೊಪ್ಪು ಬೆಳ್ಕೊಂಬ್ರಿ ಅಂತ. ಇವತ್ತು ಸ್ವಲ್ಪ ಕಮ್ಮಿ ಬೆಳೀರಿ ಅಂತ ಪರಿಸ್ಥಿತಿ ಬಂದಿದೆ. ಅದು ಇನ್ನೊಂದು 2 ಕಡೆ ಸಂತೆ ಆದ್ರೆ ಅದಲ್ಲಿ ಮ್ಯಾನೇಜ್ ಆಗುತ್ತೆ. ಮ್ಯಾನೇಜ್ ಮಾಡೋ ಶಕ್ತಿ ಈ ಸಂತೆಗೇನೆ ಇನ್ನೂ ಎಷ್ಟು ಜನ ಬಂದ್ರೆ ಎಷ್ಟು ಬಳಕೆದಾರನ ಕರೆಸ್ಬೋದು ನಿಮ್ ಪ್ರಕಾರ? ಈ ಸಂತೆಗೇನೆ ಕರೆಸ್ಬೋದಾ 200 ಜನ ಬಳಕೆದಾರನ? ಈ ಸಂತೆಗೆ ಈಗ ಆಲ್ರೆಡಿ ಬರ್ತಾರೋ ಬಳಕೆದಾರರು ರೆಗ್ಯುಲರ್ ಇದ್ದಾರೆ. ಬೆಂಗಳೂರು ಇಷ್ಟು ಜನ ಇಲ್ಲ ಅಂದ್ರೂ ನಮ್ಮದು ಯಥಾ ರೀತಿ ಸಂತೆ ನಡೆದಿದೆ. ಇದೇ ನಮ್ಮ ಸಂತೆಗೆ ಇರ್ತಕ್ಕಂಥ ಶಕ್ತಿ. ಅಂದ್ರೆ ಬಳಕೆದಾರರು ಇಲ್ಲಿರ್ತಕ್ಕಂಥವ್ರು ಏನ್ ಲೋಕಲ್ ಆಗೇ ವಾಸ ಇರ್ತಕ್ಕಂಥವ್ರು ನಮ್ಮ ಸಂತೆ ನಮ್ ಸಂತೆ ಅಂತ ಅವ್ರು ಒಪ್ಕೊಂಡಿದ್ದಾರೆ. ನಮ್ದು ಅಂತ ಅವ್ರು ಒಪ್ಕೊಂಡಿದ್ದಾರೆ. ಅದು ಇಂಪಾರ್ಟೆಂಟ್. ನಾವು ಒಂದಿನ ಬಂದು ಹೋಗೋದ್ ಲೆಕ್ಕಲ್ಲ. ಒಂದ್ಸಲ 1000 ಜನ ಬಂದವ್ರು ಲೆಕ್ಕಲ್ಲ. 100 ಜನ ಬರ್ಲಿ, ಅವ್ರು ರೆಗ್ಯುಲರ್ ಬಂದ್ರೆ ಅವ್ರು ನಮ್ಮವ್ರು. ಸೊ ಸಂತೆ ನಡುವೆ ಒಂದು ಬಾಂಧವ್ಯ ಏರ್ಪಡ್ಬೇಕು ಯಾವತ್ತಿಗೂ. ಅದು ಇಲ್ಲಿ ಆಗಿದೆ, ಚೆನ್ನಾಗಿ ನಡೀತಾ ಇದೆ. ಸಂತೆ ಗಟ್ಟಿ ಆಗ್ತಿದೆ ದಿನೇ ದಿನೇ. ಆಗ್ತಾ ಇದೆ, ಚೆನ್ನಾಗಿ. ನಿಮ್ ಪ್ರಕಾರ ರೈತ ನಾನು ಈ ಸಂತೆಯಿಂದ ಬದುಕು ಕಟ್ಕೊಳ್ಬೇಕು ಅನ್ನೋದಾದ್ರೆ ಎಷ್ಟು ಎಕರೆ ಭೂಮಿನಲ್ಲಿ ಕೃಷಿ ಮಾಡಿದ್ರೆ ಸಾಕು? ಅಥವಾ ಮಿನಿಮಮ್ ಶುರು ಮಾಡಿದ ಎಷ್ಟು ಎಕರೆ? 1 ಎಕರೆ ಭೂಮಿಯಲ್ಲಿ ಗಂಡ ಹೆಂಡತಿ ಇಬ್ರು ಇದ್ದವ್ರು ಕೆಲಸ ಮಾಡ್ಕೊಂಡು ಬಂದ್ರೆ ಯಾರೋ ಒಬ್ಬ ದೊಡ್ಡ ಸಾಫ್ಟ್ವೇರ್ ಅಫಿಷಿಯಲ್ ಏನ್ ಸಂಬಳ ತರ್ತಾನಲ್ಲ, ಆ ಸಂಬಳ ಧಾರಾಳ ತಗೊಂಡು ಅವನು ಗೌರವಯುತವಾಗಿ ಆರ್ಥಿಕವಾಗಿ ಸದೃಢನಾಗಿ ಚೆನ್ನಾಗಿ ಜೀವನ ಮಾಡ್ಬೇಕು. ಅಷ್ಟು ಶಕ್ತಿ ಸಂತೆ ಕೊಟ್ಟಿದೆ. ಈಗ ನಮ್ಮೂರಿಂದ ಒಬ್ಬ ರೈತರನ್ನ ಕರ್ಕೊಂಡ್ ಬಂದೀನಿ. ಅವ್ನು ಎಷ್ಟೋ ವರ್ಷದ ಪಾಪ ಇವಾಗ ಪರಿಹಾರ ಆಗ್ತಾ ಇದೆ. ಅಂದ್ರೆ ಅವನು ನನ್ನ ಜೀವನ ಸಾಕು ಅನ್ನೋ ಲೆಕ್ಕಕ್ಕಿದ್ದ ವ್ಯಕ್ತಿ ಇವತ್ತು ನಾನು ಸಂತೆಯಿಂದ ಬದುಕು ಕಟ್ಕೊಂಡಿದ್ದೀನಿ, ನನ್ನ ಮಕ್ಕಳನ್ನ ಬೆಂಗಳೂರಿಗೆ ಕಳ್ಸ್ಬೇಕಂತ ಯೋಚನೆ ಮಾಡಿರೋ ವ್ಯಕ್ತಿ ಇಬ್ಬರು ಮಕ್ಕಳನ್ನ ಊರಲ್ಲಿ ಇಟ್ಕೊಂಡು ನಾನು ಇದೇ ಸಂತೆ ಅವರು ಹೊಲದಲ್ಲಿ ಕೆಲಸಕ್ಕೆ ತೊಡಸ್ಕೊಂಡು ಅವರು ಇಲ್ಲಿ ಸಂತೆಗೆ ಬಂದ್ಬಿಟ್ಟು ನಾವು ವ್ಯಾಪಾರ ಮಾಡ್ಕೊಂಡು ನಾವು ನಮ್ಮ ಮನೆಯಲ್ಲಿದ್ದು ಅಲ್ಲೇ 4 ಜನಕ್ಕೆ ಕೆಲಸ ಕೊಟ್ಕೊಂಡು ಜೀವನ ಮಾಡ್ತೀವಿ ಅನ್ನೋ ಶಕ್ತಿ ಬಂದಿದೆ ಬರೀ 2 ತಿಂಗಳಲ್ಲಿ. ಅಷ್ಟು ಶಕ್ತಿ ಕೊಡ್ತಾ ಇದೆ ಸಂತೆ. ಅಂದ್ರೆ ನಾವ್ ಹೇಳ್ತಾ ಅವ್ರ ಕಮಿಟ್ಮೆಂಟ್ ಬೇಕು. ನಾವೇನ್ ಹೇಳ್ತೀವಿ ವಿಷಮುಕ್ತವಾಗಿ ಆಹಾರ ಕೊಡ್ತೀವಿ ಅಂತಂದು ಆ ವಿಷಮುಕ್ತವಾಗಿ ನಾವು ಭೂಮಿ ತಾಯಿ ಅಂತೀವಿ.
ಯಾವ ಪ್ರಪಂಚದಲ್ಲಿ ಯಾವ ತಾಯಿಗೆ ಯಾರು ವಿಷ ಹಾಕಿಲ್ಲ. ಆದ್ರೆ ಭೂಮಿ ತಾಯಿಗೆ ಯಾಕೆ ವಿಷ ಹಾಕ್ತಿದಾರೆ? ಅದನ್ನ ಬಿಡ್ಬೇಕು ಫಸ್ಟ್. ಭೂಮಿ ತಾಯಿಗೆ ವಿಷ ಹಾಕಲ್ಲ, ಮತ್ತೆ ಇಲ್ಲಿರ್ತಕ್ಕಂಥ ಅಣ್ಣ ತಮ್ಮರು ಅಕ್ಕ ಅವ್ರಿಗೂ ವಿಷ, ಅವ್ರ ಹೊಟ್ಟೆಗೆ ವಿಷ ಹಾಕಲ್ಲ. ಇದೆರಡು ಕಮಿಟ್ಮೆಂಟ್ ಇಟ್ಕೊಂಡ್ರೆ ಅವನು ಉದ್ಧಾರ ಆಗ್ತಾನೆ, ಎಲ್ಲರೂ ಚೆನ್ನಾಗಿರ್ತಾರೆ. ಈಗ ಒಟ್ಟಾರೆಯಾಗಿ ಪ್ರೊಫೆಸರ್ 20 ವರ್ಷಕ್ಕೆ ಮುಂಚೆ ಹೇಳಿದಂತ ಕನಸು ನನ್ಸಾಗ್ತಾ ಇದೆ, ಸಾಕಾರ ಆಗ್ತಿದ್ಯಾ? 100ಕ್ಕೆ 100 ಆಗ್ತದೆ. ನಮ್ಗೆ ಅದರ ಆ ಸಹಕಾರ ಆಗೋದ್ರಲ್ಲಿ ನಾವು ತೊಡಗಿಸ್ಕೊಂಡಿದೀವಿ ಅಂತ ನಮಗೆ ತುಂಬಾ ಸಂತೋಷ ಇದೆ. ಇದ್ರಲ್ಲಿ ನಮ್ದು ಒಂದು ಇರುವಷ್ಟು ಇರ್ಬೋದು, ಆದ್ರೆ ನಮಗೆ ಸಮಾಧಾನ ಇದೆ ಅದ್ರಲ್ಲಿ. ಮುಂದೆ ನೀವು ಇನ್ನೇನೇನ ಪದಾರ್ಥಗಳನ್ನ ಇಲ್ಲಿ ಸೇರಿಸಬಹುದು ಅನ್ಸಿದೆ ನಿಮ್ ಕಡೆಯಿಂದ? ಈಗ ಒಂದಷ್ಟು ಪದಾರ್ಥಗಳು ತರ್ತಿದ್ದೀರಿ, ಹೌದು. ಇನ್ನು ಪದಾರ್ಥಗಳು ಸೇರಿಸಬೇಕು ಅನ್ಸಿದ್ಯಾ ನಿಮ್ ಕಡೆಯಿಂದ? ನಮ್ ಕಡೆಯಿಂದ ಸೇರ್ಸಲ್ಲ, ಬೇರೆ ರೈತರ ಕಡೆಯಿಂದ ಸೇರ್ಸ್ಬೇಕಲ್ಲ. ಅಲ್ಲ, ಒಟ್ಟು ನಿಮ್ ಭಾಗದಿಂದ, ಯಾಕಂದ್ರೆ ನೀವು ಬಳ್ಳಾರಿ ಭಾಗದಿಂದ ಬರೋದ್ರಿಂದ ಆ ಭಾಗದಿಂದ ಏನಾದ್ರು ಸೇರಿಸಬಹುದು ಅನ್ಸಿದೆ? ಅಲ್ಲಿ ಸ್ಪೆಷಲ್ ಈಗ ಏನೇನು ಕೆಲವು ಅಳಿವಿನಂಚಿಗೆ ಹೋಗಿದಾವೆ ಕೆಲವು ಆಹಾರ ಪದಾರ್ಥಗಳು. ಯಾವ್ದಾವ್ದು ಅಳಿವಿನಂಚಿಗೆ ಹೋಗಿ ಯಾವ್ದಾವ್ದು ಕಮರ್ಷಿಯಲ್ ಆಗೈತೋ ಅದ್ ನ್ಯಾಚುರಲಿಟಿ ತಂದ್ಬಿಟ್ಟು ಸ್ವಾಭಾವಿಕವಾಗಿ ಬಳಕೆದಾರರಿಗೆ ಸಿಗೋ ತರ ಯೋಚನೆ ಮಾಡ್ಬಿಟ್ಟು ಸೇರ್ಸಕ್ಕಂತ ಯೋಚನೆ ಮಾಡ್ತೀವಿ. ಯಾವ್ದಾವ್ದು ಸಿಗುತ್ತೆ, ಯಾವ್ದಾವ್ದು ನಮ್ದು ಕಳೆದೋಗಿದೆ ಅದನ್ನೆಲ್ಲ ತಗೊಂಬಂದು ಸೇರ್ಸೋದು, ಆ ತರ ಮಾಡೋಣ ಅಂತ ಯೋಚನೆ ಮಾಡ್ತೀವಿ. ಒಟ್ಟಾರೆಯಾಗಿ ನಾವು ಮೂಲಭೂತವಾಗಿ ನಾವೇನು ಆಹಾರ ಪದ್ಧತಿಯಲ್ಲಿ ಬಳಸ್ತಾ ಇದ್ವಿ, ಅಥವಾ ನಾವು ನಾಗರಿಕತೆಯಲ್ಲಿ ಆಹಾರವನ್ನ ಏನ್ ಬಳಸ್ತಾ ಇದ್ವಿ, ಅದನ್ನ ತಂದು ಕೊಟ್ರೆ ಸಾಕು. ಹೌದು. ನಾವು ನಮ್ಮ ಆರೋಗ್ಯಗಳು ಇಷ್ಟೆಲ್ಲ ಹಾಳಾಗ ಕಾರಣನೇ ಅದು. ಈಗ ನೋಡ್ರಿ ಓಣೋಣಿಗೂ ಫರ್ಟಿಲಿಟಿ ಸೆಂಟರ್ಗಳಂತೆ, ಹಾಸ್ಪಿಟಲ್ಗಳಂತೆ ಎಷ್ಟರ ಮಟ್ಟಿಗೆ ಅಣಬೆ ಎದ್ದೇಳ್ತದೆ. ಏನಕ್ಕೆ ಎದ್ದೇಳ್ತದವೆ? ನಾವು ತಿಂತಕ್ಕಂಥ ಆಹಾರ ಪೂರ್ತಿ ಅಷ್ಟು ಕಲಬೆರಕೆ ಆಗೋಗಿದೆ. ಅದನ್ನ ವಿಷಮುಕ್ತವಾಗಿ ನಾವು ಇಷ್ಟು ಒಂದ್ ತಟ್ಟೆ ಅನ್ನ ತಿನ್ನೋದು ಬೇಡ, ಎರಡೇ ತುತ್ತು ತಿಂದ್ರೂ ವಿಷಮುಕ್ತವಾಗಿ ತಿಂದು ಆರೋಗ್ಯವಾಗಿರೋಣ, ಆಗ ಎಲ್ಲರೂ ಚೆನ್ನಾಗಿರೋಣ ಅನ್ನೋ ಉದ್ದೇಶ ಅಷ್ಟೇ. ಅಂದ್ರೆ ನನ್ನ ನೇರ ಪ್ರಶ್ನೆ ಏನ್ ಬಂತು ಅಂದ್ರೆ, ಇವತ್ತು ಯಾವುದೋ ದೇಶದ ಅಥವಾ ಯಾವುದೋ ಕಮರ್ಷಿಯಲ್ ಕ್ರಾಪ್ ನ ಮಾಡೋ ಬದಲು ಮೂಲಭೂತವಾಗಿದ್ದಂತ ಆಹಾರ ಬೆಳೆಗಳನ್ನ ಬೆಳೆದ್ರೆ ಸಾಕು, ಈ ಸಂತೆ ಅವ್ರಿಗೆ ಶಕ್ತಿ ಕೊಡುತ್ತೆ. ಅಷ್ಟು ಮಾಡಿದ್ರೆ ಸಾಕಾಗಿದೆ. ಬೇರೆ ಹೊಸದ್ ಏನು ಮಾಡೋದ್ ಬೇಕಾಗಿಲ್ಲ. ಯಾವ್ದೋ ದೇಶದ್ದು ಯಾವ್ದೋ ಹಣ್ಣು ತಂದೆ, ಯಾವ್ದೋ ದೇಶದ್ದು ಕಾಯಿ ತಂದೆ, ಯಾವ್ದೋ ದೇಶದ ಮರ ತಂದೆ ಅನ್ನೋ ಅವಶ್ಯಕತೆ ಇಲ್ಲ. ಯಾವ್ದು ಬೇಕಾಗಿಲ್ಲ. ಮಿನಿಮಮ್ ಅಂದ್ರೆ ತುಂಬಾ ಅತಿ ಕಡಿಮೆ ಬಂಡವಾಳದಲ್ಲಿ ನಾವು ಸ್ಥಳೀಯವಾಗಿ ಬೆಳೆಯುವಂತ ಬೆಳೆಗಳನ್ನ ತಂದು ಸಂತೆಯಲ್ಲಿ ಮಾರಾಟ ಮಾಡಿ, ಅದು ಬೆಳೆದೋದನ್ನ ನೈಸರ್ಗಿಕವಾಗಿ ಬೆಳೆದು ಸಂತೆಯಲ್ಲಿ ಮಾರಾಟ ಮಾಡಿದ್ರೆ ಸಾಕು, ಅದು ಇಲ್ಲಿ ಮಾರಾಟ ಆಗ್ತದೆ. ಆಗುತ್ತೆ. ಜನಕ್ಕೆ ಕೆಲವು ಗೊತ್ತಿರಲ್ಲ. ಅಂದ್ರೆ ಈಗೇನು ಸ್ವಲ್ಪ 50-60 ವರ್ಷದ ಮೇಲಿರ್ತಕ್ಕಂಥವ್ರು ಬಂದವ್ರು ಇದೇನಂತ ಗೊತ್ತಿಡಿತಾರೆ. ಸ್ವಲ್ಪ ಹಳೆ ಪದಾರ್ಥಗಳು ತಂದಾಗ ಇವತ್ತಿನ ಜನರೇಷನ್ ಗೊತ್ತಿಲ್ಲ, ಮರ್ತೋಗಿದ್ದಾರೆ. ಅದು ಪರಿಚಯ ಅದನ್ನ ನಾವು ಪರಿಚಯ ಮಾಡಿಸ್ಕೊಟ್ರೆ ಬಟ್ ಒಪ್ಕೊಳ್ತಾ ಇದಾರೆ ಹೊಸ ಜನರೇಷನ್. ಒಪ್ಕೊಳ್ತಾರೆ, ತುಂಬಾ ಖುಷಿ ಪಡ್ತಾರೆ. ಮತ್ತೆ ಹೋಗಿ ಮತ್ತೆ ಬರ್ತಾರೆ, ಅವ್ರ ಜೊತೆಗೆ ಇನ್ನೂ 4 ಜನ ಕರ್ಕೊಂಡ್ ಬರ್ತಾ ಇದಾರೆ. ಅದು ಖುಷಿ ಪಡ್ಬೇಕು. ಅಂದ್ರೆ ನಾವು ಕೃಷಿಯನ್ನ ಆರ್ಥಿಕವಾಗಿ ಬಂಡವಾಳ ಹಾಕಿ ವೈಭವೀಕರಿಸೋ ಬದಲು ಕೃಷಿಯನ್ನ ಮೂಲಭೂತವಾಗಿ ನೆಲಗಟ್ಟಲ್ಲಿ ತುಂಬಾ ಅಂದ್ರೆ ಸಣ್ಣ ಪ್ರಮಾಣದಲ್ಲೂ ನಾವು ಕೃಷಿ ಮಾಡಿದ್ರೆ ಸಾಕು, ಅಥವಾ ತುಂಬಾ ಚಿಕ್ಕದಾಗಿ ನಮ್ಮ ಮೂಲವಾಗಿದ್ದಂತ ಬೆಳೆಗಳನ್ನ ಮಾಡಿದ್ರೆ ಸಾಕು, ನಾವು ಈ ಸಂತೆಯಲ್ಲಿ ಬದುಕು ಕಟ್ಟಿಕೊಳ್ಳುವಂತ ವ್ಯವಸ್ಥೆ ಆಗ್ತದೆ. ಈ ಸಂತೆಯಲ್ಲಿ ಈಗ ನೀವು ಹೇಳಿದಂಗೆ ಈ ಸಂತೆಗೆ ಬದುಕು ಕಟ್ಕೊಳಕ್ ಆಗುತ್ತೆ. ಆಮೇಲೆ ನೀವು ಇನ್ನೊಂದು ಯೋಚನೆ ಮಾಡಿರುವಾಗ ಗಮನಿಸಬಹುದು, ರೈತ ಹಾಳಾಗಿದ್ದು ಎಲ್ಲಪ್ಪ ಅಂದ್ರೆ, ಈಗ ನಮ್ದು ನಾವೆಲ್ಲರಿಗೂ ಆಹಾರ ಕೊಡ್ತೀವಿ ಹೆಚ್ಚು ಬೆಳಿತೀವಿ ಅಂತೀವಲ್ಲ, ಹೆಚ್ಚು ಬೆಳೆದಾಗ ರೈತ ಹಾಳಾಗಿರೋದು. ಹೆಚ್ಚು ಬೆಳೆದಾಗ ರೈತನ ಹರಾಜು ಹಾಕಿದ್ರು ಮಾರ್ಕೆಟಿಗೆ ಕರ್ಕೊಂಡೋಗಿ. ರೈತನ ಬೆಳೆದ ಬೆಲೆ ಇಲ್ಲ, ಅವನಿಗೂ ಬೆಲೆ ಇಲ್ಲ. ಹಂಗಾಗಿ ಎಲ್ಲ ರೈತರು ಈಗ ಯಾರೇ ಆಗಲ್ಲ, ಇವತ್ತು ರೈತರು ಇರ್ತಕ್ಕಂಥವ್ರು ನಮ್ಮ ಮಕ್ಕಳನ್ನ ಯಾರೋ ಊರಲ್ಲಿ ಉಳಿಸ್ಕೊಂಡಿಲ್ಲ. ಎಲ್ಲರೂ ಪಟ್ಟಣಕ್ಕೆ ಹೋಗ್ರಿ, ಸಿಟಿಗೆ ಹೋಗ್ರಿ ಅಂತ ಕಳಿಸ್ತಾರೆ. ಸಿಟಿಗೆ ಹೋಗಿ ಅಲ್ಲಿ ಕಸ ಹೊಡಿ, ಸಿಟಿಗೆ ಹೋಗಂತ ಕಳಿಸ್ತಾ ಇದಾರೆ. ಯಾಕೆ? ಗೌರವ ಇಲ್ಲ. ಅಲ್ಲಿ ಒಂದು ಯಾವ್ದೋ ಕಂಪನಿ ಕೆಲಸ ಮಾಡ್ತಾನೆ, ಒಂದು ಗೌರವ ಇದೆ. ಹಳ್ಳಿಲಿ ಗೌರವ ಇಲ್ಲ. ಮಾರ್ಕೆಟ್ ತಗೊಂಡು ಹೋಗ್ತಾರೆ, ಹರಾಜು ಹಾಕ್ತಾರೆ. ಆ ಪರಿಸ್ಥಿತಿ ಬಿಟ್ಟು ಈಗ ಸಂತೆ ಬಂದು ಮಾರಾಟ ಮಾಡಿದ್ರೆ ಅವನಿಗೆ ಅಲ್ಲಿ ಅವನ ಬೆಳೆಗೂ ಬೆಲೆ ಸಿಗುತ್ತೆ, ಅವನಿಗೂ ಗೌರವ ಸಿಗುತ್ತೆ. ಇದಾದ್ರೆ ಈಗ ಹೇಳಿದ್ವಿ ನಾವು ಸಾಫ್ಟ್ವೇರ್ ಎಂಪ್ಲಾಯ್ಗಿಂತ ಜಾಸ್ತಿ ಸಂಬಳ ಅಂತ 1 ಎಕರೆ ಇದ್ರು ಒಬ್ಬ ರೈತ, ಅವಾಗ ಏನಕ್ಕೆ ಬೆಲೆ ಸಿಗಲ್ಲ ಅವನಿಗೆ? ಏನು ಗೌರವ ಸಿಗಲ್ಲ? ಆಗ ಅವನು ಎಲ್ಲರಂತೆ ಗೌರವಯುತವಾಗಿ ಎಲ್ಲರಂತೆ ಸಮಾಜದಲ್ಲಿ ಚೆನ್ನಾಗಿ ಬದುಕ್ತಾನೆ. ಸರಿ, ನಿಮ್ಮಲ್ಲಿ ಈಗ ನೈಸರ್ಗಿಕ ಅಂತ ಹೇಳ್ತಿದ್ರಿ, ನ್ಯಾಚುರಲ್ ಅಂತ ಹೇಳ್ತಿದ್ರಿ, ಆರ್ಗ್ಯಾನಿಕ್ ಅಂತ ಹೇಳ್ತಿದ್ರಿ, ನೀವು ಮಾಡುವಂತ ಪದ್ಧತಿಗಳು ಏನು ಅಂತ ಒಂದ್ಸಲ ಹೇಳ್ಬೋದಾ? ನಾವು ಮಾಡ್ತಕ್ಕಂಥ ನಮ್ಮದು ಇರತಕ್ಕಂಥದ್ದು ಮರಾಧಾರಿತ ಕೃಷಿ. ನಾವೆಲ್ಲ ಪಾರಂಪರಿಕ ಪದ್ಧತಿಯಲ್ಲಿ ಮಾಡ್ತಾ ಇರೋದು. ನ್ಯಾಚುರಲ್ ಆಗಿರ್ಲಿ, ಆರ್ಗ್ಯಾನಿಕ್ ಆಗಿರ್ಲಿ, ಯಾವುದೇ ಪದ್ಧತಿ, ಯಾವುದೇ ಹೆಸರು ಹೇಳ್ರಿ, ನಾವೇ ಭೂಮಿಗೆ ವಿಷ ಹಾಕಬೇಡ್ರಿ, ಅದೊಂದು ಹೇಳೋದು. ಭೂಮಿಗೆ ವಿಷ ಹಾಕೋದ್ ಬೇಡ, ಹೈಬ್ರಿಡ್ ಹೋಗೋದ್ ಬೇಡ. ನೀವು ಹೇಗ್ ಮಾಡ್ತಿದ್ದೀರಿ ನಿಮ್ಮ ಮರಾಧಾರಿತ ಕೃಷಿಗಳಲ್ಲಿ? ಏನೇನು ಇನ್ಪುಟ್ ಕೊಡ್ತೀರಿ ಅಂತ? ನಮ್ಮದು ಬೇಲ್ದಣ್ಣು, ಬೆಟ್ಟದಲ್ಲಿ ನೇರ್ಲೆ, ತೆಂಗು, ಇದು ನಮ್ದು ಮೂಲ ಬೆಳೆಗಳು ಇರೋದು. ನಮ್ಮದು ಬೇಲ್ದಣ್ಣಲ್ಲಿ ಸುಮಾರು ಉತ್ಪನ್ನಗಳು ಮಾಡಿದ್ವಿ. ಬೇಲ್ದಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೆ ಹಣ್ಣು, ಅದೆಲ್ಲರಿಗೂ ಗೊತ್ತಿರೋ ಹಣ್ಣೆ. ಅದನ್ನು ಕಳಪೆ ಮಾಡಿಕ್ಕಿದ್ದಾರೆ. ಕಳಪೆ ಅಂದ್ರೆ ಅದನ್ನೇ ಹೈಬ್ರಿಡ್ ಮಾಡಿಲ್ಲ ಇನ್ನು. ಅದನ್ನೇ ಮಾಡ್ತಾರೆ, ಮಾರ್ಕೆಟಿಂಗ್ ಪರ್ಪಸ್ ಕಾಯಿ ಕಿತ್ಕೊಂಡ್ಬಂದ್ಬಿಡ್ತಾರೆ. ಕಿತ್ಕೊಂಡ್ಬಂದು ಗಣೇಶನ ಹಬ್ಬದಲ್ಲಿ ಯಾವುದೇ ಕಾರಣಕ್ಕೂ ಒಂದು ಹಣ್ಣು ಸಿಗಲ್ಲ. ಅದು ಗಣೇಶನ ಮುಂದೆ ವಿಘ್ನೇಶ್ವರನ ಶ್ಲೋಕದಾಗ ಹೇಳ್ಬಿಟ್ರು, ಕಪಿತ್ತ ಜಂಬೂ ಫಲ ಸಾರ ಭಕ್ಷಿತಮ್ ಅಂತೇಳಿ. ಕಪಿತ್ತ ಅಂದ್ರೆ ಬೇಲ್ದಣ್ಣು. ಪೂಜೆಗೆ ಬೇಕಂದ್ರೆ ಕಾಯಿ ಕಿತ್ಕೊಂಡ್ಬಂದ್ರೆ ಒಂದು ಒಳ್ಳೆ ದುಡ್ಡು ಆಗುತ್ತೆ ಅಂತ ಮಾರಾಟ ಮಾಡ್ಬಿಟ್ರು. ಅವಾಗ ಏನಾಯ್ತು, ಪೂಜೆಗೆ ತಗೊಂಡೋಗಿ ಇಟ್ಕೊಂತಾರೆ ಬಳಕೆದಾರರು. 2-3 ದಿನ ಬಿಟ್ಟು ಹೊಡಿತಾರೆ, ಕೆಟ್ಟೋಗಿತ್ತು ಅಂತೇಳಿ ಬೇಜಾರಾಗಿ ಬಿಸಾಕ್ಬಿಡ್ತಾರೆ. ಅದನ್ನ ಮಂತ್ರದಲ್ಲಿ ಹೇಳುವ ಉದ್ದೇಶ ಏನು ಅಂತಂದ್ರೆ, ಅದ್ರಲ್ಲಿ ಇರ್ತಕ್ಕಂಥ ಔಷಧಿ ಗುಣ ತುಂಬಾ ಇದೆ, ಅದನ್ನ ಬಳಸ್ಲಿ. ಅದನ್ನ ಗಣೇಶನಿಗೂ ಅದನ್ನ ಇಕ್ತಾರೆ, ಲಕ್ಷ್ಮಿಗೂ ಇಕ್ತಾರೆ, ಶಿವನಿಗೂ ಇಕ್ತಾರೆ, ರಾಮಗೂ ಇಕ್ತಾರೆ. ಏನಕ್ಕೆ ಇಷ್ಟೆಲ್ಲ ದೇವ್ರುಗಳಿಗೆ ಇಟ್ಟರದ್ನ? ಇಂದ್ಲಾರ ಯಾರು ದಡ್ಡರಲ್ಲ. ಅದರಿಂದ ಒಂದು ಸೈನ್ಸ್ ಇದೆ.
ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಅಷ್ಟು ಔಷಧಿ ಗುಣ ಇದೆ. ಅದರಲ್ಲಿ ಪೆಕ್ಟಿನ್ ಅನ್ನೋ ರಾಸಾಯನಿಕ ಇದೆ, ಹೃದಯ ರಕ್ತನಾಳಗಳನ್ನು ಶುದ್ಧಿ ಮಾಡುತ್ತೆ. ರೈಬೋಫ್ಲಾವಿನ್, ವಿಟಮಿನ್ ಬಿ12 ಐತೆ, ಮೂಲವ್ಯಾಧಿ ಮಲಬದ್ಧತೆ ಕಮ್ಮಿ ಮಾಡುತ್ತೆ. ಅದು ನಂಜುಹಾರ, ಪಿತ್ತಾಹಾರ. ಮನುಷ್ಯನಿಗೆ ಬೇಕಾ ಎಷ್ಟೇ ಬಿಸಿಲಿದ್ರು ಈ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಹೆಚ್ಚು ಬರುತ್ತೆ ಅದು. ಬೇಸಿಗೆ ಕಾಲದಲ್ಲಿ ರಾಮನವಮಿಯಲ್ಲಿ ಬೆಲ್ಲದಾಣಿ ಪಾನಕ ಅಂತ ಕೊಡ್ತಿದ್ರು. ಏನಕ್ಕೆ ಕೊಡ್ತಿದ್ರು? ಎಷ್ಟೇ ಬಿಸಿಲಿರಲಿ, ಎಷ್ಟೇ ಸುಸ್ತಾಗಿರಲಿ, ಒಂದ್ ಲೋಟ ಅದರ ಬೆಳೆಹಣ್ಣಿನ ಜ್ಯೂಸ್ ಕುಡಿದ್ರೆ ಹಿಂದೆಲೆ ದೇಹ ತಂಪಾಗುತ್ತೆ. ಆರಾಮಾಗಿ ಗೊತ್ತಾಗುತ್ತೆ. ಅವ್ರು ಕಣ್ಣು ಮುಚ್ಕೊಂಡು 2 ನಿಮಿಷ ಕುಡಿದು ಕೂತ್ಕೊಂಡ್ರೆ ಅವ್ರಿಗೆ ಅದ್ರದ್ದು ಅನುಭವ ಆ ಕ್ಷಣದಲ್ಲಿ ಆಗುತ್ತೆ. ಯಾವುದೇ ಅವರು ಐಸ್ ಕ್ರೀಮ್ ಆಗಿರ್ಬೋದು, ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ಯಾವುದೇ ದೇಶ, ಯಾವುದೇ ಕಂಪ್ನಿದು ಯಾವುದೇ ಇದಾಗಿರ್ಲಿ, ಅದೆಲ್ಲ ಅವ್ರ ದೇಹನ ಬಿಸಿ ಮಾಡುತ್ತೆ ಹೊರತು ಹೊರಗಡೆಯಿಂದ ತಣ್ಣಗೆ ಹೋಗ್ಬಿಟ್ಟು ಇದು ಒಳಗಡೆ ನಾರ್ಮಲ್ ಆಗಿ ಹೋದ್ರೆ ದೇಹ ತಂಪು ಮಾಡುತ್ತೆ. ಅಷ್ಟು ಔಷಧಿ ಗುಣಗಳಿದೆ, ಅಷ್ಟೆಲ್ಲ ಅದರದ್ದು ಬೆನಿಫಿಟ್ಸ್ ಇದೆ. ಅದಕ್ಕೋಸ್ಕರ ಅದ್ರದ್ದು ನಾವು ಮೂಲ ಬೆಳೆಯಾಗಿ ತಗೊಂಡಿದ್ದೀವಿ. ಅದ್ರ ನಂತರ ಬೆಟ್ಟದ ನೆಲ್ಲಿಕಾಯಿ ಇದೆ. ಬೆಟ್ಟದ ನೆಲ್ಲಿಕಾಯಿ ಅತಿ ಹೆಚ್ಚು ಸಿ ವಿಟಮಿನ್ ಇದೆ, ಅದು ಸಿಕ್ಕಾಪಟ್ಟೆ ಇರ್ತಕ್ಕಂಥದ್ದು. ಅದರಲ್ಲೇ 3-4 ಉತ್ಪನ್ನಗಳು ಮಾಡಿದ್ವಿ. ಬೇಲ್ದಣ್ಣನ 3-4 ಉತ್ಪನ್ನಗಳು ಮಾಡಿದೀವಿ. ಮತ್ತೆ ಒಂದು ನಾಟಿ ಹಸುಗಳು ಸಾಕಿದ್ವಿ, ಗಿರ್ ಹಸುಗಳು. ನಾವ್ ಎಲ್ರು ಹಸು ಸಾಕಿದ್ವಿ. ಹಾಲ್ ಕರೆದ್ವಪ್ಪ, ಡೈರಿಗೆ ಹಾಕಿದ್ವಿ. ಆ ಡೈರಿಗೆ ಹಾಕಿ ಹಿಂಗ ತಗೊಂಡೋಗಿ ಡೈರಿಗೆ ಹಾಲ್ ಹಾಕ್ತಾರೆ, ಆ ಕಡೆಯಿಂದ ಫುಡ್ ತಗೊಂಬರ್ತಾರೆ. ಅವ್ರ ದುಡ್ಡು, ಅರ್ಧ ದುಡ್ಡು ವಾಪಸ್ ಬಂದ್ಬಿಡುತ್ತೆ ಅವ್ರಿಗೆ. ಅವ್ರು ತಗೊಂಡ್ಬಿಟ್ರು. ನಮ್ದು ಹಂಗಿಲ್ಲ. ನಾವ್ ಯಾವುದೇ ಕಾರಣಕ್ಕೆ ಯಾವುದೇ ಫುಡ್ ಹೊರಗಡೆ ತಂದು ಕೊಡಲ್ಲ. ಸಿರಿಧಾನ್ಯದ ಒಟ್ಟು ಹಾಕ್ತಿವಿ. ಹಸುಗ್ ಕೊಡ್ತಕ್ಕಂಥ ಫುಡ್ ಮಾಡ್ತಕ್ಕಂಥ ಪ್ರಿಪರೇಷನ್ ಸಿರಿಧಾನ್ಯದ ಒಟ್ಟು. ನಮ್ದೇ ಎಣ್ಣೆ ಗಾಣೆ ಇದೆ, ಗಾಣದ ಹಿಂಡಿ, ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಇದನ್ನ ಉಳ್ಳಿ ಹಾಕ್ತಿವಿ, ಮೆಕ್ಕೆಜೋಳ ಹಾಕ್ತಿವಿ. ಇಷ್ಟೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾವೇ ಸ್ವಂತ ಫುಡ್ ಪ್ರಿಪರೇಷನ್ ಮಾಡ್ಬಿಟ್ಟು ಹಸುಗಳಿಗೆ ಕೊಡ್ತೀವಿ. ಅಂದ್ರೆ ಹಸುಗಳಿಗೆ ಕೊಡ್ತಕ್ಕಂಥ ಊಟದಲ್ಲಿ ವಿಷ ಕೊಟ್ರು ಅದ್ರ ಬರ್ತಕ್ಕಂಥ ಉತ್ಪನ್ನದಲ್ಲಿ ವಿಷ ಇರುತ್ತೆ. ಅದನ್ನ ನಾವು ತಿನ್ನೋ ಆಹಾರ ಹೆಂಗ್ ವಿಷಮುಕ್ತವಾಗಿರ್ಬೇಕು, ಹಸು ಕೊಡ್ತಕ್ಕಂಥ ಆಹಾರನೂ ವಿಷಮುಕ್ತವಾಗಿರ್ಬೇಕು ಅನ್ನೋ ಉದ್ದೇಶ ಅಷ್ಟೇ, ಏನಿಲ್ಲ. ಮತ್ತೆ ಅದಕ್ಕೆ ಯಾವುದೇ ವಿಷ ಇಲ್ಲದೆ ಇರೋ ಊಟ ಕೊಟ್ಬಿಟ್ಟು ಅದನ್ನ ದಿನ ಹೊರಗಡೆ ಬಿಸಿಲಲ್ಲಿ ಬಿಟ್ಟು ಮೇಯಿಸಿ ಅದ ಸ್ವಾಭಾವಿಕವಾಗಿ ಮೇಯ್ಕೊಂಡ್ ಬಂದ ನಂತರ ಅದರಲ್ಲಿ ಸುಮಾರು 5-6 ಉತ್ಪನ್ನಗಳು ಮಾಡ್ತೀವಿ ನಾವು. ಎಲ್ಲರೂ ಸಗಣಿನ ಬರೀ ತಿಪ್ಪೆಗೆ ಹಾಕ್ತಾರೆ, ಇಲ್ಲ ಜೀವಾಮೃತ ಇದಕ್ಕೆ ಮಾಡೋದು ಸರ್. ನಾವು ಅದ್ರ ಜೊತೆ ಅದನ್ನೇನ್ ಮಾಡ್ಕೊಳ್ತಾರೆ ಅದೆಲ್ಲ ಮಾಡ್ಕೊಂಡ್ಬಿಟ್ಟು ಅದ್ರ ಜೊತೆ ವಿಭೂತಿ ಮಾಡ್ತೀವಿ ಸ್ವಲ್ಪ ಪ್ರಮಾಣ. ಅಂದ್ರೆ ಈಗ ಏನಾಗಿದೆ, ಸ್ವಾಭಾವಿಕವಾಗಿ ವಿಭೂತಿ ಎಲ್ಲಿ ಸಿಗ್ತಾ ಇಲ್ಲ. ಎಲ್ಲೇ ಕೆಲವು ಯಾವ್ದೋ ಮಠ ಮಾನ್ಯಗಳಲ್ಲಿ ಮಾಡ್ಬೋದು. ನಮ್ದು ಹಂಗಿಲ್ಲ. ನಮ್ದು ನಾವು 10 ಕೆಜಿ ಸಗಣಿಯಿಂದ ಬರೀ 100-120 ಗ್ರಾಮ್ ಒಂದು ವಿಭೂತಿ ಆಗುತ್ತೆ. ಒಂದು ವಿಭೂತಿ ಆಗೋದಕ್ಕೆ ಕನಿಷ್ಠ 20-25 ದಿನ ಬೇಸಿಗೆ ಕಾಲದಲ್ಲಿ ಸಮಯ ಬೇಕು, ಮಳೆಗಾಲದಲ್ಲಿ ಮಾಡಕ್ಕಾಗಲ್ಲ. ಅದೇನಕ್ಕಂತಂದ್ರೆ ಫಸ್ಟ್ ಆ ವಿಭೂತಿನ ನಾವು ಕುಳ್ಳಾಗಿ ಒಣಗಿಸ್ಬಿಟ್ಟು ಅದನ್ನ ಮತ್ತೆ ನಾವು ಒಂದು ಬಟ್ಟಿ ಮಾಡಿರ್ತೀವಿ, ಬಟ್ಟಿಗೆ ಹಾಕಿ ಸುಟ್ಟು ಅದನ್ನೊಂದು ಡ್ರಮ್ಮಲ್ಲಿ ನೆನೆ ಹಾಕ್ತಿವಿ. ಫಸ್ಟ್ ನೆನೆ ಹಾಕಿ ಅದೆಲ್ಲ ಸೆಟ್ಲ್ ಆಗ್ಬೇಕು. ಸೆಟ್ಲ್ ಆದ ನಂತರ ಅದನ್ನ ಕದಿರ್ಬಿಟ್ಟು ಇನ್ನೊಂದು ಡ್ರಮ್ ಬಟ್ಟೆ ಕಟ್ಟಿ ಸೋಸ್ತೀವಿ. ಸೋಸಿದ ತಕ್ಷಣ ಫೈನ್ ಡಸ್ಟ್ ಬರ್ತಲ್ಲ, ಫೈನ್ ಡಸ್ಟ್ ಸೆಟ್ಲ್ ಆದ್ಮೇಲೆ ಸೆಟ್ಲ್ ಆಗೋವರೆಗೆ ಕುಂತ್ಬಿಟ್ಟು ಅದನ್ನ ಸೆಟ್ಲ್ ಆಗಿರೋದು ತಗೊಂಡ್ಬಿಟ್ಟು ಅದನ್ನ ಗೋಮೂತ್ರ ಹಾಕಿ ರುಬ್ತೀವಿ, ಔಷಧಿ ಗುಣ ಹೆಚ್ಚಾಗ್ಲಿ ಅನ್ನೋ ಉದ್ದೇಶಕ್ಕೆ. ಅದನ್ನ ರುಬ್ಬಿರೋದನ್ನ ಮತ್ತೆ ನೆರಳಲ್ಲಿ ಒಣಗಿಸಿ, ಆ ನೆರಳಲ್ಲಿ ಅದು ಒಣಗ್ಬೇಕಾದ್ರೆ ಅದಕ್ಕೊಂದು ಶೇಪ್ ಕೊಟ್ಟು ಮತ್ತೆ ಒಂದು 8 ದಿನ ನೆರಳಲ್ಲಿ ಒಣಗಿಸಿ, ಆನಂತರ ಬಟ್ಟಿಗಿಟ್ಟು ಮತ್ತೆ ವಿಭೂತಿ ಹಾಕ್ಬಿಟ್ಟು ಕುಳ್ಳಿರುತ್ತಲ್ಲ ಅದನ್ನ ಹಾಕ್ಬಿಟ್ಟು ಸುಡ್ತೀವಿ 3 ದಿನ ಬಟ್ಟಿಲಿ. ಆನಂತರ ಪ್ರೊಡಕ್ಷನ್ ಬರ್ತಕ್ಕಂಥ ವಿಭೂತಿ. ನಾವು ವಿಭೂತಿನ ಯಾವುದೇ ಲಾಭ ಇಲ್ದೇನೆ ಬರೇ ಲೇಬರ್ ಕಾಸ್ಟ್ಗೆ ಆಗಂಗೆ ವಿಭೂತಿ ಮಾರ್ತಾ ಇದೀವಿ. ನಾವು 100 ರೂಪಾಯಿ ಒಂದು ವಿಭೂತಿ ಕೊಡ್ತೀವಿ, ಆದ್ರೆ ಲೇಬರ್ ಕಾಸ್ಟ್ ಆಗುತ್ತೆ. ಅದು 10 ಕೆಜಿ ಸಗಣಿ ಉಚಿತವಾಗಿ ಕೊಟ್ಟಂಗೆ ನಾವು ಬಳಸ್ಲಿ ಅನ್ನೋ ಅಟ್ಲೀಸ್ಟ್ ಅಂತ ಹೇಳಿ ಈ ತರ. ಮತ್ತೆ ಈಗ ಗೋಮೂತ್ರದಲ್ಲಿ ಗೋಅರ್ಕ ಮಾಡ್ತೀವಿ. ಮತ್ತೆ ಇನ್ನು ಗೋಮೂತ್ರ ಸ್ಟಾಕ್ ಮಾಡ್ಬಿಟ್ಟು ತುಂಬಾ ಜನ ರೈತರುಗಳಿಗೆ ಇದೀಗ ಕೆಮಿಕಲ್ ಬಿಡ್ರಿ ಅಂತ ಹೇಳ್ತೀವಿ. ಅದಕ್ಕೆ ಪರ್ಯಾಯ ಏನು ಅಂತ ಕೇಳ್ತಾರೆ ಬಂದ ತಕ್ಷಣ. ಅದಕ್ಕೆ ಪರ್ಯಾಯವಾಗಿ ನಮ್ಮಲ್ಲಿ ಈಗ ನಾವು ಗಂಜು ಕೊಡ್ತೀವಿ, ಉಳಿ ಮಜ್ಜಿಗೆ ವರ್ಷಗಟ್ಟಲೆ ಸ್ಟಾಕ್ ಇಟ್ಟಿರ್ತೀವಿ. ಉಳಿ ಮಜ್ಜಿಗೆ ಕೊಡ್ತೀವಿ, ಗೋಮೂತ್ರ ಕೊಡ್ತೀವಿ, ಜೊತೆಗೆ ಗೋನಂಜಲ ಕೊಡ್ತೀವಿ, ಗೋಕೃಪಾಂಬರ ಕೊಡ್ತೀವಿ. ಬಂದರಿಗೆ ಇದನ್ನೆಲ್ಲನೂ ನಾವು ಕೊಡ್ತೇವೆ. ಅಂದ್ರೆ ಒಳಸಿರಿಗಳು ಹೊರಗಡೆ ತಗೊಂಬರೋದ್ರ ಬದಲು ನಮ್ಮಲ್ಲೇ ಏನ್ ಮಾಡ್ಕೋಬೇಕಂತ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ಕೆಲವ್ರ ಕೈಲಿ ನಮ್ಮ ಕೈಲಿ ಮಾಡ್ಕೊಳಕ್ ಆಗಲ್ಲ ಅಂತಾರೆ. ಅತಿ ಕಡಿಮೆ ದರ. ಈಗ 1 ಲೀಟರ್ ಮಜ್ಜಿಗೆ, 1 ಲೀಟರ್ ನೀರಿಗೆ 20 ರೂಪಾಯಿ ಐತೆ. ನಾವು 10-15 ರೂಪಾಯಿ 1 ಲೀಟರ್ ಮಜ್ಜಿಗೆ ಕೊಡ್ತಾ ಇದೀವಿ. ನೀರಿಗಿಂತಲೂ ಕಡಿಮೆ ದರದಲ್ಲಿ ಮಜ್ಜಿಗೆ ನಾವು ಗೋ ಉತ್ಪನ್ನಗಳು ಕೊಡ್ತಾ ಇದೀವಿ ನಾವು. ಅಂದ್ರೆ ಬಳಸ್ಲಿ ಅವರು, ಅದರಿಂದ ಅನುಕೂಲ ಆಗ್ಲಿ ಅಂತಂದೇಳಿ. ಸೊ ಒಳಸೇರುಗಳನ್ನ ನೀವು ರೈತರಿಗೆ ನೈಸರ್ಗಿಕ ಕೃಷಿ ಮಾಡ್ಲಿಕ್ಕೆ ಉತ್ತೇಜನ ಕೊಡ್ತಿದ್ದೀರಿ. ಹೌದು. ಭಾಗದಲ್ಲಿ ಅಂದ್ರೆ ಬಳ್ಳಾರಿ ಭಾಗದಲ್ಲಿ ಇವತ್ತು ನೀವು ಒಂದು ಈ ಸಂತೆಗೆ ಪೂರಕವಾಗಿ ಮತ್ತೆ ಅದಕ್ಕೆ ಬೆಂಬಲವಾಗಿ ಅಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಅದು ಅಂದ್ರೆ ಬೀಜಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ತಿದ್ರಿ, ಹೌದು. ಬೆಳೆಯೋದಕ್ಕೆ ಟ್ರೈನಿಂಗ್ ತರಬೇತಿಗಳನ್ನ ಆರ್ಗನೈಸ್ ಮಾಡ್ತಿದ್ರಿ. ಜೊತೆಗೆ ಅದು ಒಳಸುರುಗಳನ್ನು ತಯಾರು ಮಾಡ್ಕೊಳ್ಳೋದು ಮತ್ತೆ ತಯಾರು ಮಾಡ್ಕೊಳಕ್ ಆಗದಿಲ್ಲದವ್ರಿಗೆ ಹೌದು. ನಾಮಿನಲ್ ಅಥವಾ ಅದಕ್ಕೆ ಕನಿಷ್ಠ ಬೆಲೆಯಲ್ಲಿ ಅದನ್ನ ಕೊಡುವಂತ ವ್ಯವಸ್ಥೆ ಆಗ್ತಿದೆ. ಹೌದು. ಧನ್ಯವಾದಗಳು ವಿವೇಕ್ ಅವರೇ. ನಿಮ್ಮ ಇಷ್ಟು ಪ್ರಯತ್ನ ಒಟ್ಟಾರೆ ರೈತ ಕುಲಕ್ಕೆ ಅಥವಾ ರೈತ ಸಮುದಾಯಕ್ಕೆ ಒಂದು ಮಾದರಿ ಆಗ್ಬೇಕಾಗಿದೆ. ಅದಾಗ್ತಾ ಇದೆ ನಿಮ್ ಕಡೆಯಿಂದ. ನಿಮ್ಮ ಇನ್ನೆಚ್ಚು ಜನ ನಿಮ್ ಕಡೆಯಿಂದ ರೈತರುಗಳು ಇದನ್ನ ಈ ಒಟ್ಟಾರೆ ಅನುಭವನ ಅನುಭವಿಸಿ ಅವರ ಜೀವನವನ್ನ, ಸಂಕಷ್ಟದಲ್ಲಿರುವಂತ ಜೀವನವನ್ನ ಒಂದು ಸದೃಢವಾದಂತ ಬದುಕು ಕಟ್ಟಿಕೊಳ್ಳೋದಕ್ಕೆ ಅನುಕೂಲ ಆಗಲಿ. ಧನ್ಯವಾದಗಳು. ರೈತ 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 ಅನ್ನ ಕೊಡುವ ತಾತ